ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಎಲ್ರೂ ಸೇರಿ ನನ್ ತಿಥಿ ಮಾಡೋ ಹಾಗಿದ್ದಾರೆ. ಏನಮ್ಮ, ಏನಾಯ್ತಂತದ್ದು? ಏನಾಗ್ಬೇಕು, ಎಲ್ಲ ಹಾಳಾಗೋಯ್ತು. ನಾವು ಸಿಕ್ಕಾಕೊಂಡ್ಬಿಟ್ವಿ. ನಾವು ಆ ಸೇವಂತಿ ಮಗುನ ಕೊಂದ್ವಲ್ಲ ದೇವಸ್ಥಾನದಲ್ಲಿ. ಹೇಯ್, ಒಂದು ನಿಮಿಷ. ಕೊಂದಿರೋ ವಿಚಾರನ ಯಾರಾದ್ರೂ ಇಷ್ಟೊಂದು ಓಪನ್ ಆಗಿ ಮಾತಾಡ್ತಾರ? ಮನೇಲಿ ಯಾರಾದ್ರೂ ಕೇಳಿಸ್ಕೊಂಡ್ರೆ? ಇಲ್ಲಿ ಯಾರು ಇಲ್ಲ ಸರ್. ಮೊದ್ಲು ವಿಷಯನ ಕೇಳಿ. ಆ ದೇವಸ್ಥಾನದಲ್ಲಿ CCTV ಕ್ಯಾಮ್ರಾ ಇದೆ ಅಂತೆ. ಅದು ಕರ್ಣಂಗ್ ಗೊತ್ತಾಗಿದೆ. ಅಲ್ಲಿ ಹೋಗಿ ಫೋಟೇಜ್ನ ತೆಗಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ನಿನ್ ಗಂಡನಿಗೆ ಮಾಡೋದಕ್ಕೆ ಬೇರೆ ಏನು ಕೆಲಸ ಇಲ್ವಾ? ಕಂಪ್ನಿ ಕೆಲಸ ನೋಡ್ಕೊಳ್ಳೋದಲ್ವಾ? ಯಾಕೆ ಈ ಸೇವಂತಿ ಮಗು ಹಿಂದೆ ಬಿದ್ದಿದ್ದ? ನಾನು ನಮ್ ಗ್ರಹಚಾರ ಸರಿ ಇಲ್ವಲ್ಲ, ಅದಕ್ಕೆ. ಈಗ ಏನಾದ್ರು ನನ್ ಗಂಡ ಫುಟೇಜ್ ತೆಗ್ಸ್ ನೋಡಿದ್ರೆ ಇದ್ರಿಂದ ನನ್ ಕೈವಾಡ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಹಾಗೇನಾದ್ರೂ ಆದ್ರೆ ಕರ್ಣ ನನ್ನ ಸುಮ್ನೆ ಬಿಡ್ತಾನ ಸರ್? ಹಾಗೇನಾದ್ರೂ ಆದ್ರೆ ತಾನೆ. ಹಾಗಾಗಲ್ವಲ್ಲ ಸರ್. ನೀವು ನಾನು ಹೇಳ್ತಾ ಇರೋದನ್ನ ತುಂಬಾ ಲೈಟ್ ಆಗಿ ತಗೊಳ್ತಾ ಇದ್ದೀರಾ. ಸಿಚುವೇಶನ್ ಅಲ್ಲಿ ತುಂಬಾ ಕ್ರಿಟಿಕಲ್ ಆಗಿದೆ. ಆ ಕರ್ಣ ಅರ್ಜುನ ಇಬ್ರು ವಿಷಯನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಒಂದ್ ಸಣ್ಣ ಕ್ಲೂ ಕೂಡ ಸಿಕ್ಕರೆ ಸಾಕು ಸರ್, ಆದ್ರೆ ಬೆನ್ ಹತ್ತೆ ಬಿಡ್ತಾರೆ. ಅವ್ರು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಪಕ್ಕಾ ನಮ್ಗೆ ಆಕ್ಸಿಡೆಂಟ್ ಮಾಡ್ತಾರೆ. ಪ್ರಿಯಾ, ದಾರಿಯುದ್ದಕ್ಕೂ ಈ JP ಅನ್ನೋ ಸ್ಪೀಡ್ ಬ್ರೇಕರ್ ಇರಬೇಕಾದ್ರೆ ಅವ್ರು ಯಾವುದೇ ಕಾರಣಕ್ಕೂ ನಿನಗೆ ಆಕ್ಸಿಡೆಂಟ್ ಮಾಡಕ್ ಸಾಧ್ಯನೇ ಇಲ್ಲ. ಅಯ್ಯೋ ಸರ್, ಈ ಕೌಂಟರ್ ಡೈಲಾಗ್ ಎಲ್ಲ ಇವಾಗ ಬೇಕಾ? ಆ CCTV ಫುಟೇಜು ಕರ್ಣನ್ ಕೈಗೆ ಸಿಗೋಕ್ಕೂ ಮುಂಚೆ ಅದನ್ನ ಹೇಗಾದ್ರೂ ಮಾಡಿ ಡಿಲೀಟ್ ಮಾಡಿಸೋ ವ್ಯವಸ್ಥೆ ಮಾಡಿಸಿ. ನಾನೇನು ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದೀನ ಇಲ್ಲಿ? ಅಲ್ಲಿ CCTV ಇರೋ ವಿಚಾರ ನನಗೆ ಗೊತ್ತಾಗಿದೆ. ಅಂಡ್ ಈಗಾಗಲೇ ಅದನ್ನ ಡಿಲೀಟ್ ಮಾಡಿಸೋ ವ್ಯವಸ್ಥೆನ ಮಾಡ್ತಾ ಇದ್ದೀನಿ. ನಿಜನಾ? ಡೋಂಟ್ ವರಿ, ಯಾವುದೇ ಕಾರಣಕ್ಕೂ ಆ ಫುಟೇಜು ನಿನ್ ಗಂಡನ ಕೈಗೆ ಸಿಗೋದಿಲ್ಲ, ಡಿಲೀಟ್ ಆಗಿರುತ್ತೆ. ಹಬ್ಬ, ಇವಾಗ ಸಮಾಧಾನ ಆಯ್ತು. ನನ್ಗಿದೇ ಟೆನ್ಷನ್ ಆಗೋಗಿತ್ತು ಸರ್. ಹೇ ಪ್ರಿಯಾ ಪುಟ್ಟಿ, ಈಗ ಅದನ್ನೆಲ್ಲ ಬಿಟ್ಟಾಕು. ನಿನ್ನ ಗಂಡನ ಕರ್ಕೊಂಡು ಯುಗಾದಿ ಹಬ್ಬಕ್ಕೆ ನಮ್ಮ ಮನೆಗೆ ಬಾ. ಇವತ್ತೆಲ್ಲ ಆಗತ್ತೆ ಸರ್. ಇವತ್ತಾಗಲ್ಲ ಬಿಡಿ. ಯಾಕೆ? ಅಯ್ಯೋ ಸರ್, ಅವನವ್ರ ಅದಕ್ಕೆ ಮಾಡಿರೋ ಹಬ್ಬದ ಊಟಕ್ಕೆ ಕಾಯ್ತಾ ಇದ್ದಾನೆ. ಇವತ್ತು ಅವನು ಎಲ್ಗೂ ಬರಲ್ಲ. ಹೋಗ್ಲಿ ಬಿಡು, ನಾಳೆನಾದ್ರೂ ಕರ್ಕೊಂಡ್ ಬಾ. ಸರಿ ಸರ್, ಬರ್ತೀವಿ. ಕರ್ಣ, ಸೇವಂತಿ ಮಗು, ದೇವಸ್ಥಾನದ ಫುಟೇಜ್. ಹಬ್ಬ, ನನ್ ಗಂಡ ಕೊಡೋ ಟೆನ್ಷನ್ಗೆ ಹಬ್ಬದ ದಿನನೂ ನೆಮ್ಮದಿ ಇಲ್ಲ. ಥು. ಪ್ರಿಯಾ, JP. ಬೇಗ ಬರ್ಸ್ರಮ್ಮ. ಹಾ ಅತ್ತೆ. ಅಯ್ಯೋ ಅಜ್ಜಿ, ಈ ಮನೇಲಿ ಎಲ್ರೂ ಲವ್ ಬರ್ಡ್ಸ್ಗಳು. ನನ್ ಗಂಡ ಮಾತ್ರ ಗೂಬೆ. ಒಂದ್ ಸನ್ನೆ ಇಲ್ಲ, ಸಲುಗೆ ಇಲ್ಲ. ಛೆ. ಸೇವಂತಿ, ನೀನ್ ಕೂತ್ಕೋ. ಅರ್ಜುನ್ ಪಕ್ಕ ಕೂತ್ಕೊಂಡು ಊಟ ಮಾಡು. ಅತ್ತೆ, ನಾನ್ ಬಡಿಸ್ತೀನಿ, ನೀವು ಕೂತ್ಕೊಳ್ಳಿ. ನೀನ್ ಕೂತ್ಕೋ ಅವ್ನ ಪಕ್ಕದಲ್ಲಿ. ಕೂತ್ಕೋ, ಕೊಡಿ, ಕೂತ್ಕೊಳ್ಳಿ. ಚಾನ್ಸ್ ಮಿಸ್ ಆಯ್ತು. ಅವಳೇ ಹೇಳ್ತಿರೋದು. ಈ ಪೆನ್ ಡ್ರೈವ್ ಅಲ್ಲಿರೋ CC ಕ್ಯಾಮೆರಾ ಫುಟೇಜ್ ನೋಡೋಕೆ ಆಗ್ಲಿಲ್ವಲ್ಲ? ನೀವೆಲ್ಲ ಊಟ ಮಾಡ್ತಾ ಇರಿ, ಒಂದು 5 ನಿಮಿಷ ಬಂದೆ. ಏಯ್, ಕೂತ್ಕೊಳ್ಳೋ. ಎದ್ರೆ ಕಾಲ್ ಮುರಿತೀನಿ. ಅಯ್ಯೋ, ಅತ್ತೆ ಸೊಸೆ ಇಬ್ರು ರೌಡಿಸಂ ಮಾಡ್ತಿರಲ್ಲ.
ಮತ್ತಿನ್ನೇನೋ ಊಟ ಕೂತ್ಕೊಂಡು ಎಲ್ಗೋ ಎದ್ದೋಗ್ತಾನಂತೆ. ಸುಮ್ನೆ ಕೂತ್ಕೊಳ್ಳ. ಅಲ್ಲ ಅಜ್ಜಿಯ ತುಂಬಾ ಅರ್ಜೆಂಟು, ಅದಕ್ಕೆ. ಅರ್ಜುನ, ಅದೇನೇ ಇರ್ಲಿ, ಮೊದ್ಲು ನೆಮ್ಮದಿಯಾಗಿ ಕುತ್ಕೊಂಡು ಊಟ ಮಾಡು. ಎಷ್ಟು ದಿನಗಳಾದ್ಮೇಲೆ ಎಲ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದೀವಿ. ಸುಮ್ನೆ ಊಟ ಮಾಡು. ಹೌದು, ದಿನ ಒಬ್ರೆಲ್ಲ ಒಬ್ರು ಮಿಸ್ ಆಗ್ತಾ ಇರ್ತೀವಿ. ನೋಡು, 5 ನಿಮಿಷ ಮನೆಗೆ ಫ್ಯಾಮಿಲಿಗೆ ಟೈಮ್ ಕೊಡು. ಏನು? ಸರಿ, ಓಕೆ. ಅದಕ್ಕೆ ಇನ್ನೊಂದು ಒಬ್ಬಟ್ಟಾಕಿ. ಹಾ, ತಂದೆ. ಕರ್ಣ ಬಿಟ್ರೆ ನೀನ್ ಒಬ್ನೇ ಒಬ್ಬಟ್ಟೆಲ್ಲ ಖಾಲಿ ಮಾಡ್ಬಿಡ್ತಿ ಕಣೋ. ಅದಕ್ಕೆ ಕೈ ಅಡ್ಗೆ ರುಚಿ. ಇನ್ನು 10 ಒಬ್ಬಟ್ಟು ಹಾಕೋದು ಖಾಲಿ ಮಾಡ್ತೀನಿ. ಓಹೋ, ಕ್ಯೂನಪ್ಪ, ಬರ್ಗಟ್ಟಿರೋ ಹತ್ರ ಆಡ್ತಾನೆ. ಜೀವನದಲ್ಲಿ ಒಬ್ಬಟ್ಟೆ ನೋಡಿಲ್ಲ, ಹಾಗ ಆಡ್ತಾನೆ. ಅದಕ್ಕೆ ತುಂಬಾ ಚೆನ್ನಾಗಿದೆ. ಮತ್ತೆ ನನ್ ಸೊಸೆ ಕೈ ರುಚಿ ಅಂದ್ರೆ ಕಡಿಮೆನಾ? ಕ್ಯೂನೊಬ್ಬ ಬಾಕಿ ಹೊಗಳಕ್ಕೆ. ಹಲೋ ಅಮ್ಮ, ಬರೀ ನಿನ್ ಸೊಸೆ ಒಬ್ಳೆ ಏನು ಮಾಡಿಲ್ಲ, ನಾನು ಕೈ ಜೋಡಿಸಿದ್ದೀನಿ. ಹಾ, ಪ್ರಿಯಾ, ಯಾಕೆ ಕೋಳಿ ಕೆದಕ್ತಂಗೆ ಕೆದಕ್ತಾ ಇದ್ಯಾ? ತಿನ್ನು. ಹಾ, ಕೊಡೋದೇ ಮರ್ತಿದೆ. ಕರ್ಣಪ್ರಿಯ ತೋಳಿ. ಏನಿದು? ನೋಡಿ, ಹೊಸದಾಗಿ ಮದ್ವೆ ಆಗಿದ್ದೀರಾ, ಇದು ಮೊದಲನೇ ಹಬ್ಬ. ಏನಾದ್ರೂ ಕೊಡ್ಬೇಕು ಅಂತ ನನ್ನ ತಲೆಯಲ್ಲಿತ್ತು, ಆದ್ರೆ ಟೈಮೇ ಸೆಟ್ ಆಗ್ಲಿಲ್ಲ. ಇವತ್ತು ಹಬ್ಬದ ದಿನ, ಇದರಲ್ಲಿ ದುಡ್ಡಿದೆ. ನಿಮ್ಮಿಬ್ಬರಿಗೂ ಏನ್ ಇಷ್ಟನೋ ಅದು ತಗೊಳ್ಳಿ. ಬೇಡ, ನನ್ಗೆ ಫಾರ್ಮಾಲಿಟೀಸ್ ಎಲ್ಲ ಇಷ್ಟ ಆಗಲ್ಲ. ಭಾವ, ಮಾವ ಅಷ್ಟು ಪ್ರೀತಿಯಿಂದ ಕೊಡ್ತಾ ಇದ್ದಾರೆ. ಅದು ಹಬ್ಬದ ದಿನ, ಬೇಡ ಅನ್ಬೇಡಿ, ತಗೊಳ್ಳಿ ಅಲ್ಲ ಅದಕ್ಕೆ. ಪ್ಲೀಸ್. ತಗೊಳ್ಳಿ. ಹ್ಯಾಪಿ ಮ್ಯಾರಿಡ್ ಲೈಫ್. ಬಾವಾ, ಹೊಸ್ದಾಗ್ ಮದ್ವೆ ಆಗಿರೋರು ಮಾತ್ರ ಗಿಫ್ಟಾ? ನಮ್ಗೇನಿಲ್ವಾ? ಒಳ್ಳೆ ಕತೆ. ಮನೆ ಮಗಳು ಮರೆಯಕ್ಕಾಗುತ್ತೆ? ಮರ್ತ್ರೆ ಬಿಡ್ತಾಳ? ಅಯ್ಯೋ, ತಗೊಮ್ಮ ಯಶೋದ, ನಿನ್ಗೆ ನಿನ್ ಗಂಡನ್ಗೆ. ಥ್ಯಾಂಕ್ ಯು ಅಣ್ಣ. ಬಾವಾ, ಥ್ಯಾಂಕ್ ಯು. ನೋಡಿದ್ರ ನಮ್ಮ ಅಣ್ಣನ, ತಂಗಿ ಅಂದ್ರೆ ಪ್ರಾಣನೇ ಬಿಡ್ತಾನೆ. ನಮ್ಮ ಅಣ್ಣ ಇರೋದಕ್ಕೆ ನಾನ್ ಸುಖವಾಗಿರೋದು. ನಿಮ್ಮನ್ನ ನಂಬ್ಕೊಂಡಿದ್ರೆ ಚಿತ್ರಾನ್ನನೇ ಗತಿ.